ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಈ ಕೌಂಟ್ ಡೌನ್ ಶುರುವಾಗುವಂತಹ ಒಂದಷ್ಟು ಕುತೂಹಲದ ನಡುವೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಸಹ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಇದೀಗ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗೋಣ. ಒಟ್ಟಾರೆಯಾಗಿ ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಬಹುತೇಕ ಇದೀಗ ಟೈಮ್ ಫಿಕ್ಸ್ ಆಗಿದೆ. ಫೈನಲ್ ಲಿಸ್ಟ್ ಕೂಡ ಇದೀಗ ರೆಡಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸೈನ್ ಮಾಡೋದೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಳಿದು ತೂಗಿ ಪಟ್ಟಿಯನ್ನ ಇದೀಗ ಅಂತಿಮಗೊಳಿಸಲಾಗಿದೆ ಅನ್ನುವಂತಹ ಮಾತು ಇದೀಗ ಕೆಪಿಸಿಸಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಮುಂಬರುವಂತಹ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಎರಡನೇ ಹಂತದ ಸಂಪುಟ ವಿಸ್ತರಣೆಗೆ ಇದೀಗ ಮುಹೂರ್ತ ಬಹುತೇಕ ನಿಗದಿಯಾಗಿದೆ ಅಂತ ಇದೀಗ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಅಂಕಿತ ಬೀಳೋದೊಂದು ಇದೀಗ ಬಾಕಿ ಅನ್ನುವಂತಹ ಮಾತು ಇದೀಗ ಬಹಳಷ್ಟು ಸೌಂಡ್ ಮಾಡ್ತಾ ಇರುವಂತದ್ದು. ಇನ್ನು ಹಿರಿಯರು ಮತ್ತು ಕಿರಿಯರ ಸಮ್ಮಿಶ್ರಣವಾಗಿ ಪಟ್ಟಿಯಲ್ಲಿ ಇದೀಗ ಅಂತಿಮಗೊಂಡಿರುವಂಥದ್ದು. ಇದರ ಜೊತೆಗೆ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವವರಿಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಫೆಕ್ಟ್ ಆಗಿತ್ತು ಅಂದ್ರೆ ಯಾವೆಲ್ಲ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಕೆಲಸ ಮಾಡಿದಂತಹ ಸಚಿವರಿಗೆ ಮತ್ತೆ ಸ್ಥಾನ ನೀಡಿದೆ, ಎಷ್ಟು ಜನ ಹಂಗೆ ಇದ್ದಾರೋ ಅವೆಲ್ಲ ಸಹ ಗಮನಿಸಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಡೆ ಸಾಕಷ್ಟು ರೀತಿಯ ಒಂದಷ್ಟು ಚಿಂತನೆಗಳನ್ನ ಮಾಡಿ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಹರಿದಾಡ್ತಾ ಇರುವಂಥದ್ದು. ಇನ್ನು ಮೂಲಗಳ ಪ್ರಕಾರ ನೋಡೋದಾದ್ರೆ ಎಲ್ಲವೂ ಸಹ ಯೋಜನೆಯಂತೆ ನಡೆದ್ರೆ ಗುರುವಾರ ಅಂದ್ರೆ ಜುಲೈ 30ನೇ ತಾರೀಕು ನೂತನ ಸಚಿವ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಇದೆ. ಯಾವತ್ತು ಪ್ರಮಾಣ ವಚನ, ಅದರಲ್ಲೂ ನೂತನ ಸಚಿವರ ಪ್ರಮಾಣ ವಚನ ಯಾವತ್ತು ಅನ್ನುವಂತಹ ಮಾತು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅದಕ್ಕೆ ಇದೀಗ ಒಂದು ಅಂತಿಮವಾದಂತಹ ಪರ್ದೆ ಬೀಳುವಂತಹ ಸಮಯ ಬಂದಿರುವಂಥದ್ದು. ಈಗಾಗಲೇ ಫೈನಲ್ ಲೀಸ್ಟ್ ಕೂಡ ರೆಡಿ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದೆ. ಅದೇ ಲೀಸ್ಟ್ ಪ್ರಕಾರ ನೋಡೋದಾದ್ರೆ ಎಲ್ಲ ಸಹ ಅಂದ್ಕೊಂಡಂತೆ ನಡೆದ್ರೆ ಗುರುವಾರ ಅಂದ್ರೆ ಜುಲೈ 30ನೇ ತಾರೀಕು ನೂತನ ಸಚಿವರ ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜುಲೈ 30ರಂದು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಇನ್ನು ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಸುದೀರ್ಘ ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಅವರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಇದೀಗ ಅಂತಿಮಗೊಳಿಸಿರುವಂತದ್ದು. ಇನ್ನು ಬುಧವಾರ ಅಂದ್ರೆ ಜುಲೈ 29ನೇ ತಾರೀಕು ಈ ಪಟ್ಟಿಗೆ ಇದೀಗ ರಾಹುಲ್ ಗಾಂಧಿ ಅವರು ಮತ್ತು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಅವರಿಗೆ ಈ ಪಟ್ಟಿಯನ್ನ ಕಳಿಸಲಾಗಿರುವಂತದ್ದು. ಅಂತಿಮ ಒಪ್ಪಿಗೆಯನ್ನ ಪಡೆಯಲಾಗ್ತಾ ಇದೆ ಇವತ್ತು. ಇದಾದ ನಂತರ ಸಿಎಂ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ ಅನ್ನುವಂತಹ ಸುದ್ದಿ ಇದೀಗ ಹರಿದಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದೆಹಲಿಯಲ್ಲಿ ಎಲ್ಲಾ ವಿಚಾರವನ್ನ ನಡೆಸಿರುವಂತಹ ಸಿಎಂ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು, ಇದೀಗ ಎಲ್ಲವನ್ನ ಮುಗಿಸಿ ಅಂತಿಮ ಲಿಸ್ಟ್ ಅನ್ನ ಕೊಟ್ಟಿರುವಂತದ್ದು ರಾಹುಲ್ ಗಾಂಧಿ ಅವರಿಗೆ. ಇದೀಗ ಅವ್ರ ಸೈನ್ ಬೀಳೋದೊಂದು ಬಾಕಿ ಆಗಿದೆ. ಇದಾದ ನಂತರ ಇವತ್ತು ಸಿಎಂ ಅವರು ಮತ್ತೆ ರಾಜ್ಯಕ್ಕೆ ಹಿಂತಿರುಗುವಂತಹ ಸಾಧ್ಯತೆ ಇರುವಂತದ್ದು. ಎಲ್ಲವೂ ಸಹ ಈಗಿನ ಪ್ರಕಾರ ಅಂದ್ರೆ ಎಲ್ಲವೂ ಸಹ ಅಂದ್ಕೊಂಡಂತೆ ನಡೆದ್ರೆ ಗುರುವಾರ ಸಂಜೆ 5 ಗಂಟೆಗೆ ಲೋಕಭವನದಲ್ಲಿ ಅಥವಾ ರಾಜಭವನದಲ್ಲಿ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಅಧಿಕೃತವಾಗಿ ರಾಜ್ಯಪಾಲರ ಕಚೇರಿಗೆ ಮಾಹಿತಿ ನೀಡಿದ್ರು, ಮೌಖಿಕವಾಗಿ ಮಾಹಿತಿಯನ್ನ ನೀಡಲಾಗಿದೆ ಅಂತ ಇದೀಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮಾಹಿತಿಯನ್ನ ಅಧಿಕೃತವಾಗಿ ಕೊಡಬೇಕು, ಇನ್ನೂ ಸಹ ಅಧಿಕೃತವಾಗಿ ಕೊಟ್ಟಿಲ್ಲ, ಆದರೆ ಮೌಖಿಕವಾಗಿ ಅಂದ್ರೆ ಮಾತಿನ ಮುಖಾಂತರ ಮಾಹಿತಿಯನ್ನ ನೀಡಲಾಗಿದೆ ಅಂತ ಇದೀಗ ತಿಳಿಸಲಾಗಿರುವಂಥದ್ದು. ಇನ್ನು ಕೆಸಿ ವೇಣುಗೋಪಾಲ್ ಕೋಟಾದಲ್ಲಿ ಜಮೀರ್ ಅಹಮದ್ಗೆ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಯಾಕೆ ಅಂತ ಅಂದ್ರೆ ಜಾತಿವಾರು ಆಗಿರ್ಬೋದು, ಅದೇ ರೀತಿಯಾಗಿ ಪ್ರಾಂತ್ಯವಾರು, ಹಿರಿಯರು ಕಿರಿಯರು ಸಾಕಷ್ಟು ಆಯ್ಕೆಗಳಿದೆ. ಇದೇ ಮೊದಲ ಬಾರಿಗೆ ಆಯ್ಕೆ ಆದವರು ಅನುಭವ ಉಳ್ಳವರು ಅಥವಾ ಈ ರೀತಿ ಹಲವಾರು ಮಾನದಂಡವನ್ನ ಇಟ್ಕೊಂಡು ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. ಇನ್ನು ಅಂತಿಮ ಪಟ್ಟಿಯಲ್ಲಿ ಚಾಮರಾಜಪೇಟೆ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಹೆಸರು ಕೂಡ ಇಲ್ಲದಿದ್ರು
KC ವೇಣುಗೋಪಾಲ್ ಅವರ ವಿಶೇಷ ಒತ್ತಡದಿಂದ ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನ ಸೇರ್ಪಡೆಗೊಂಡಿದೆ ಅಂತ ಇದೀಗ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ಪಕ್ಷಕ್ಕೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಇದೀಗ ಜಮೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಏನು ಈ ಅಂತಿಮ ಲೀಸ್ಟ್ ಅಂತಿಮಗೊಂಡಿತ್ತಲ್ಲ, ಆದ್ರೆ ಆ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಇರಲಿಲ್ಲ. ಅದಾದ ನಂತರ KC ವೇಣುಗೋಪಾಲ್ ಅವರ ಒಂದಷ್ಟು ಒತ್ತಡದ ಮೇಲೆ ಕೊನೆಯ ಕ್ಷಣದಲ್ಲಿ ಇದೀಗ ಜಮೀರ್ ಅವರ ಹೆಸರನ್ನ ಸೇರ್ಪಡಿಸಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ನೋಡೋದಾದ್ರೆ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಇದೀಗ ಜಮೀರ್ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಇನ್ನು ಈ ಸಚಿವ ಸ್ಥಾನಕ್ಕೆ ಅಂತಿಮವಾಗಿ ಈ ರೇಸ್ನಲ್ಲಿ ಇರುವಂಥವರು ಯಾರ್ಯಾರ ಹೆಸರು ಇದೆ ಅಂತ ನೋಡೋದಾದ್ರೆ, ಸದ್ಯಕ್ಕೆ DK ಶಿವಕುಮಾರ್ ಅವರಿಗೆ 20 ನಾಯಕರನ್ನ ಸೇರ್ಪಡೆಗೊಳಿಸುವಂತಹ ಅವಕಾಶ ಇದೆ. ಎಲ್ಲಾ ಸ್ಥಾನವನ್ನ ಭರ್ತಿ ಮಾಡಲಾಗ್ತಾ ಇರುವಂಥದ್ದು ಅಥವಾ ಒಂದೆರಡು ಸ್ಥಾನವನ್ನ ಖಾಲಿ ಬಿಟ್ಕೊಂಡು ಉಳಿದ ಸ್ಥಾನವನ್ನ ಮಾತ್ರ ಫುಲ್ ಮಾಡ್ಕೋಬಹುದು ಅನ್ನುವಂತಹ ವಿಚಾರ ಸಹ ಇರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರದ ಬಗ್ಗೆ ಯಾರಿಗೂ ಸಹ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಹಾಗಾದ್ರೆ ಈ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ, ಮಾಗಡಿ ಶಾಸಕರಾದಂತಹ HC ಬಾಲಕೃಷ್ಣ ಅವರು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಅರಸೀಕೆರೆ ಶಾಸಕ ಆದಂತಹ KM ಶಿವಲಿಂಗೇಗೌಡ, ಆನೇಕಲ್ ಶಾಸಕರಾದಂತಹ B ಶಿವಣ್ಣ ಅವರು, ವಿಜಯನಗರ ಶಾಸಕರಾದಂತಹ M ಕೃಷ್ಣಪ್ಪ, ಇಂಡಿ ಶಾಸಕ ಆದಂತಹ ಯಶವಂತ್ ರಾಯ್ ಗೌಡ ಪಾಟೀಲ್ ಇರುವಂಥದ್ದು. ಅದೇ ರೀತಿಯಾಗಿ ಮುದ್ದೇಬಿಹಾಳ ಶಾಸಕರಾದಂತಹ ಅಪ್ಪಾಜಿ ನಾಡೇಗೌಡ, ಇನ್ನು ಜೇವರ್ಗೆ ಶಾಸಕರಾದಂತಹ ಅಜಯ್ ಸಿಂಗ್ ಆಗಿರ್ಬೋದು, ಪರಿಷತ್ ಸದಸ್ಯರಾದಂತಹ ಸಲೀಂ ಅಹಮದ್, ದಾವಣಗೆರೆ ಉತ್ತರ ಶಾಸಕರಾದಂತಹ SS ಮಲ್ಲಿಕಾರ್ಜುನ್ ಅವರು, ಇನ್ನು ಅದೇ ರೀತಿಯಾಗಿ ಮಧು ಬಂಗಾರಪ್ಪ ಅವರಾಗಿರ್ಬೋದು, ಇನ್ನು ಚಲವರಾಯ ಸ್ವಾಮಿ ಅವರಾಗಿರ್ಬೋದು, ಇನ್ನು ಬಳ್ಳಾರಿ ಗ್ರಾಮಾಂತರ ಶಾಸಕ ಆ ಪಟ್ಟಿಯಲ್ಲಿ ನೋಡೋದಾದ್ರೆ B ನಾಗೇಂದ್ರ ಅವರು ಕೂಡ ಈ ಪಟ್ಟಿಯಲ್ಲಿರುವಂಥದ್ದು. ಇನ್ನು ಪರಿಷತ್ ಸದಸ್ಯರಾದಂತಹ ಆರ್ತಿ ಕೃಷ್ಣ, ಇನ್ನು ಬೆಳಗಾವಿ ಗ್ರಾಮಾಂತರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಈ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಚಾಮರಾಜನಗರ ಶಾಸಕರಾದಂತಹ ಪುಟ್ರಂಗ ಶೆಟ್ಟಿ ಇರ್ಬೋದು, ಅದೇ ರೀತಿಯಾಗಿ ನರಸಿಂಹರಾಜು ಆಗಿರುವಂಥದ್ದು, ಇನ್ನು ತನ್ವೀರ್ ಸೇಠ್ ಅವರು ಕೂಡ ಈ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಶಿವಾಜಿನಗರ ಶಾಸಕರಾದಂತಹ ಅರ್ಷದ್ ಆಗಿರ್ಬೋದು, ಶಾಂತಿನಗರ ಶಾಸಕರಿಂದ N ಹ್ಯಾರಿಸ್ ಆಗಿರ್ಬೋದು, ಇನ್ನು ಚಾಮರಾಜಪೇಟೆ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಇನ್ನು ಚಳ್ಳಕೆರೆ ಶಾಸಕರಿಂದ T ರಘುಮೂರ್ತಿ, ವಿರಾಜಪೇಟೆ ಶಾಸಕರಾದಂತಹ ಪೊನ್ನಣ್ಣ ಆಗಿರ್ಬೋದು, ಇನ್ನು ಪರಿಷತ್ ಸದಸ್ಯ ಆದಂತಹ ಉಮಾಶ್ರೀ ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಈ ಪಟ್ಟಿಯಲ್ಲಿ ಇರುವಂತಹವರ ಹೆಸರು ಎಲ್ಲ ಫೈನಲ್ ಆಗಿದೆಯಾ ಅಥವಾ ಇಲ್ಲೇನಾದರೂ ಬದಲಾವಣೆ ಉಂಟಾಗತ್ತಾ, ಇವೆಲ್ಲವನ್ನು ಸಹ ಇದೀಗ ಇವತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡುವಂತಹ ಮುಖಾಂತರ ಅಂತಿಮಗೊಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಅಂತಿಮ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ದಿನ ಗೊತ್ತಾಗುವಂಥದ್ದು. ಒಟ್ಟಾರೆಯಾಗಿ ಈ ಪಟ್ಟಿಯ ಬಗ್ಗೆ ನಿಮಗೇನನ್ಸುತ್ತೆ? ಇಲ್ಲಿ ಯಾವುದಾದ್ರೂ ಸಚಿವರ ಹೆಸರು ನಿಮಗೇನಾದರೂ ಸೇರ್ಪಡೆ ಆಗಬೇಕು ಅಂತ ಅನ್ಸುತ್ತಾ, ಅಥವಾ ಇನ್ನೂ ಈ ಸಚಿವರಿಗೆ ಸ್ಥಾನ ಸಿಗಬೇಕು ಅಂತ ಅನ್ಸುತ್ತಾ? ಇದನ್ನು ನೀವು ಕಮೆಂಟ್ ಮಾಡುವಂತಹ ಮುಖಾಂತರ ತಿಳಿಸ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.